ಅಷ್ಟಕ್ಕೂ ಸಂಸತ್ ಒಳಗೆ ನುಗ್ಗಿ ಅಟ್ಟಹಾಸ ಮೆರೆದಿರುವ ದುಷ್ಕರ್ಮಿಗಳು ಸಂಸದರ ಪಾಸ ಪಡೆದಿದ್ದೇ ರೋಚಕವಾಗಿದೆ. ಸಂಸದ ಪ್ರತಾಪ್ ಸಿಂಹ ಅವರ ಪಿಎಗೆ ಗಾಳ ಹಾಕಿದ್ದ ಕಿಡಿಗೇಡಿಗಳು ಪಕ್ಕಾ ಪ್ಲಾನ್ ಮಾಡಿ ಪಾಸ್ ಪಡೆದುಕೊಂಡಿದ್ರು. ಅಷ್ಟಕ್ಕೂ ಆರೋಪಿಗಳ ಸ್ಕೆಚ್ ಹೇಗಿತ್ತು ಅದರ ಒಂದು ರಿಪೋರ್ಟ್ ತೋರಿಸ್ತೀವಿ ನೋಡಿ. ಲೋಕಸಭೆ ಒಳಗೆ ದುಷ್ಕರ್ಮಿಗಳು ನುಗ್ಗಿದ್ದು ದೇಶವನ್ನೇ ಶಾಕಿಗೆ ದೂಡಿದೆ. ಪೊಲೀಸರು ಆರೋಪಿಗಳ ಜನ್ಮ ಕುಂಡಲಿ ಕೆದಕ್ತಾ ಇದ್ದಾರೆ. ಈ ಪೈಕಿ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಸದನದ ಒಳಗೆ ಜಿಗಿದು ಕಲರ್ ಸ್ಮೋಕ್ ಸ್ಪ್ರೇ ಮಾಡಿದ್ರು. ಅಮೋಲ್, ನೀಲಂ ಸೇರಿ 4 ಸಂಸತ್ನ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇದ್ರು. ಇದರಲ್ಲಿ ಇನ್ನಿಬ್ಬರ ಪಾತ್ರ ಏನಿತ್ತು ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಕಿಡಿಗೇಡಿಗಳು ಸಂಸತ್ ಪಾಸ್ಗೆ ಗಾಳ ಹಾಕಿದ್ದು ಹೇಗೆ? ಸಂಸದ ಪ್ರತಾಪ್ ಸಿಂಹ ಪಿಎ ಇಬ್ಬರು ಯಾಮಾರಿದ್ರ? ಇನ್ನು ಲೋಕಸಭೆಗೆ ಕಲಾಪದ ವೇಳೆ ಸದನಕ್ಕೆ ನುಗ್ಗಿದ್ದ ಮನೋರಂಜನ್ಗೆ ಪೊಲೀಸರು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಹಾಸನದ ಅರಕಲಗೂಡು ತಾಲೂಕಿನ ಮಲ್ಲಾಪುರದ ನಿವಾಸಿಯಾಗಿರುವ ಮನೋರಂಜನ್, ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಂಸದ ಪ್ರತಾಪ್ ಸಿಂಹ ಪಾಸ್ ಪಡೆದಿದ್ದೇ ರೋಚಕವಾಗಿದೆ. ಪಾಸ್ ಪಡೆಯುವುದಕ್ಕೆ ದುಷ್ಕರ್ಮಿಗಳು ಪ್ರತಾಪ್ ಸಿಂಹ ಕಚೇರಿಗೆ ಮೈಸೂರಿನಿಂದ ಕರೆ ಮಾಡಿಸಿದ್ರು. ಮೈಸೂರಿನ ಸಂಸದರ ಕಚೇರಿಯಿಂದ ಕರೆ ಮಾಡಿಸಿ ಒತ್ತಡ ಹಾಕಿದ್ರು. ಸಂಸದ ಪ್ರತಾಪ್ ಸಿಂಹ ಅವರ ದೆಹಲಿ ಪಿಎ ಸಾಗರ್ಗೆ ಕರೆ ಮಾಡಿ ಒತ್ತಡ ಹೇರಿದ್ರು. ಬಳಿಕ ಮೈಸೂರಿನವರು ಅನ್ನೋ ಕಾರಣಕ್ಕೆ ಸಂಸದ ಪ್ರತಾಪ್ ಸಿಂಹ ಪಾಸ್ ನೀಡಿದ್ರು ಅನ್ನೋದು ಗೊತ್ತಾಗಿದೆ. ಅಷ್ಟಕ್ಕೂ ಸಂಸತ್ ಒಳಗೆ ಕಿಡಿಗೇಡಿಗಳು ಎಂಟ್ರಿ ಕೊಟ್ಟಿದ್ದು ಹೇಗೆ? ಸಂಸದರು ಎಷ್ಟು ಪಾಸ್ ಕೊಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ನೋಡೋದಾದ್ರೆ, ಸಂಸತ್ ಪ್ರವೇಶಿಸುವುದಕ್ಕೆ ಒಬ್ಬ ಸಂಸದ ಇಬ್ಬರಿಗೆ ಪಾಸ್ ಕೊಡಬಹುದು. ಹೀಗಾಗಿ ಕೇವಲ 2 ಜನರಿಗೆ ಪ್ರತಾಪ್ ಸಿಂಹ ಪಾಸ್ ನೀಡಿದ್ರು. ಇಬ್ಬರು ಮಾತ್ರ ಸಂಸತ್ ಭವನದ ಒಳಗೆ ಪ್ರವೇಶಿಸಿದ್ರು. ಸಾಗರ್ ಶರ್ಮಾ, ಮನೋರಂಜನ್ ಸಂಸತ್ ಭವನದ ಒಳಗೆ ಎಂಟ್ರಿ ಕೊಟ್ಟಿದ್ರು. ಪಾಸ್ ಇಲ್ಲದೆ ಇದ್ದಿದ್ರಿಂದ ಮತ್ತಿಬ್ಬರು ಸಂಸತ್ ಭವನದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು ಅನ್ನೋದು ಪತ್ತೆಯಾಗಿದೆ. ಇವರೆಂತ ಖತರ್ನಾಕ್ಗಳು ಅಂದ್ರೆ, ಒಬ್ರು ಉತ್ತರ ಆದ್ರೆ ಮತ್ತೊಬ್ಬರು ದಕ್ಷಿಣ. ಆದ್ರೂ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾಗಿದ್ರು. 3 ತಿಂಗಳಿನಿಂದಲೇ ದಾಳಿಗೆ ಸಂಚು ರೂಪಿಸಿದ್ರು. ಇದಕ್ಕಾಗಿ 6 ಜನರು ಕಳೆದ ಸಂಸತ್ ದಾಳಿಗೂ ಮುನ್ನ ಗುರುಗ್ರಾಮದಲ್ಲಿ ನೆಲೆಸಿದ್ರು ಅನ್ನೋದು ಗೊತ್ತಾಗಿದೆ. ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಭದ್ರತಾ ಲೋಪ ಆಗಿದ್ದು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಸಾಗರ್ ಶರ್ಮಾ ಆಟೋ ಚಾಲಕನಾಗಿದ್ದ ಅನ್ನೋದು ಬಿಟ್ರೆ ಉಳಿದವರು ಎಲ್ಲರೂ ನಿರುದ್ಯೋಗಿಗಳೇ. ಉನ್ನತ ವ್ಯಾಸಂಗ ಪಡೆದವರೇ ಈ ಕೃತ್ಯ ಎಸಗಿದ್ದಾರೆ. ಅದರಲ್ಲೂ ಮನೋರಂಜನ್ ಹಾಸನ ಮೂಲದವನಾಗಿದ್ದು ಕಳಂಕ ತಂದಿದ್ದಾನೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದು ಈ ಕಿಡಿಗೇಡಿಗಳ ನಿಜವಾದ ಉದ್ದೇಶ ಏನಿತ್ತು ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಹರೀಶ್, TV9, ನವದೆಹಲಿ.